ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಆಮೇಲೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇರೋದ್ರಿಂದಲೇ ದೇವರು ನಮಗೆ ಕ್ಷೇಮವನ್ನ, ಸಂತೋಷವನ್ನ ಒದಗಿಸಿ ಕೊಡ್ತಾ ಇದ್ದಾರೆ. ಒದೆಯ ಕಾಲದಲ್ಲಿಯೇ ನಾವು ದುಃಖಭರಿತರಾಗಿಯೋ ಅನಾರೋಗ್ಯದಲ್ಲಿಯೋ ದೇವರು ಕ್ಷೇಮವನ್ನ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಈ ದಿನವನ್ನ ಏರ್ಪಡಿಸಿ ತನ್ನ ವಾಕ್ಯದಲ್ಲಿ ನಮ್ಮನ್ನ ನೆಲೆಗೊಳಿಸಬೇಕೆಂದು ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ಸಮಯಕ್ಕಾಗಿ ಮುಂಚಾನೆಗಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಕಟಣೆ 7ನೇ ಅಧ್ಯಾಯ 17ನೇ ವಚನ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಆಮೇನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ನಮ್ಮ ಕಣ್ಣೀರನ್ನ ಒರೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ನೋಡ್ತಾ ಇದ್ದೇವೆ, ನಾವು ಅಳುವಂಥದ್ದು, ನಾವು ದುಃಖ ಪಡುವಂಥದ್ದು, ನಾವು ಕಷ್ಟದಲ್ಲಿ ಬಿದ್ದಿರುವಂಥದ್ದು, ನಾವು ಹೀನ ಸ್ಥಿತಿಯಲ್ಲಿರುವಂಥದ್ದು, ದರಿದ್ರರಾಗಿರುವಂಥದ್ದು ದೇವರಿಗೆ ಯಾವ ಮಾತ್ರವೂ ಇಷ್ಟವಿಲ್ಲ ಪ್ರಿಯರೇ. ಅದಕ್ಕಾಗಿ ಅಂತ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನ ದೇವರು ಪ್ರೀತಿಸಿ ಉನ್ನತವಾಗಿ ನಡೆಸಬೇಕೆಂಬುದಾಗಿ ಹೀನ ಸ್ಥಿತಿಯಲ್ಲಿ, ದೀನ ಸ್ಥಿತಿಯಲ್ಲಿ, ದರಿದ್ರದಲ್ಲಿ ನಾವು ಬಿದ್ದಂಥ ನಮ್ಮನ್ನ ತನ್ನ ಕೃಪೆಯ ನಿಮಿತ್ತವಾಗಿ, ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತವಾಗಿ ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸಿ ಅಂತ ಸ್ಥಿತಿಯಿಂದ ಅಯೋಗ್ಯರಾಗಿದ್ದಂಥ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿ, ಅನೀತಿವಂತರಾಗಿದ್ದಂಥ ನಮ್ಮನ್ನ ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ಆಮೇಲೆ ಆತನು ಐಶ್ವರ್ಯವಂತನು, ರಾಜಾದಿರಾಜನು, ಆದರೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡಲು ಆತನು ದೀನನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಂತ ದೇವರು, ಹಿತವನ್ನೇ ಬಯಸುವಂತ ದೇವರು. ಅನೇಕ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೇವೆ, ದೇವರಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಕಷ್ಟ, ನನ್ನ ದುಃಖ ಅರ್ಥ ಆಗ್ತಾ ಇಲ್ವಾ ಎಂಬುದಾಗಿ. ಇಲ್ಲ, ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ. ಅಲ್ಪ ಕಾಲದ ಶ್ರಮೆಯನ್ನ ಮಹಾನಂದಕರವಾಗಿ ಎಣಿಸ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆ ಶ್ರಮೆಯ ಹಿಂದೆ ಒಂದು ದೊಡ್ಡ ಆಶೀರ್ವಾದ ಇದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಬೇಕಷ್ಟೆ. ಅದಕ್ಕಾಗಿ ದೇವರು ಹೇಳ್ತಾರೆ, ದೇವರು ಕಣ್ಣೀರನ್ನು ಒರೆಸುವಂತ ದೇವರು. ತಾಯಿಯ ರೀತಿಯಲ್ಲಿ ನಮ್ಮನ್ನು ಸಂತೈಸುತ್ತಾ, ತಾಯಿಯ ರೀತಿಯಲ್ಲಿ ನಮ್ಮನ್ನ ಕಣ್ಣೀರನ್ನು ಒರೆಸುವಂತ ದೇವರು. ನೀವು ಯಾವುದಕ್ಕಾಗಿ ದುಃಖ ಪಡ್ತಿದ್ದೀರೋ ನನಗೆ ಗೊತ್ತಿಲ್ಲ, ಯಾವ ಸಮಸ್ಯೆಯಿಂದ ಕುಗ್ಗಿ ಹೋಗಿ ಯಾರು ಗೊತ್ತಿಲ್ಲದ ಸ್ಥಿತಿಯಲ್ಲಿ, ಯಾರು ನೋಡಬಾರದಂತ ಸ್ಥಿತಿಯಲ್ಲಿ ನೀವು ಕಣ್ಣೀರು ಹಾಕ್ತಿದ್ದೀರೇನೋ, ನೀವು ದುಃಖ ಪಡ್ತಾ ಇದ್ದೀರೇನೋ, ನಿಮ್ಮ ಕಣ್ಣೀರು ಮನುಷ್ಯರ ಮುಂದೆ ಬೆಲೆ ಇಲ್ಲವೇನೋ ನಿಮ್ಮ ಕಣ್ಣೀರಿಗೆ. ಅದೇ ಒಂದು ಹನಿಯೂ ಕೂಡ ದೇವರ ಸಂಧಾನದಲ್ಲಿ ವ್ಯಕ್ತ ಆಗೋದಿಲ್ಲ. ಒಂದೊಂದು ಕಣ್ಣೀರಿನ ಹನಿಯನ್ನು ಕೂಡ ದೇವರು ತನ್ನ ಒಂದು ಕಾರ್ಯದಲ್ಲಿ ಶೇಖರಿಸಿಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನು ದೇವರು ಒದಗಿಸಿಕೊಡುವಂತ ದೇವರು. ಆತನ ಸನ್ನಿಧಾನದಲ್ಲಿ ನಾವು ಅಳುವಾಗ ಅದು ಉನ್ನತವಾದಂತ ಆಶೀರ್ವಾದವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮನುಷ್ಯರ ಮುಂದೆ ಹತ್ರ ಯಾವ ಪ್ರಯೋಜನವೂ ಕೂಡ ಇಲ್ಲ. ಮನುಷ್ಯರ ಮುಂದೆ ಹತ್ರ ಅವರು ಇನ್ನೂ ನಮ್ಮನ್ನ ಹೀನವಾಗಿ ನೋಡ್ತಾರೆ ಹೊರತು ಅದ್ರ ಯಾವ ಉಪಯೋಗವೂ ಇಲ್ಲ. ಅದೇ ಕಣ್ಣೀರನ್ನ ದೇವರ ಸಮ್ಮುಖಕ್ಕೆ ಬಂದು ದೇವರ ಸಂತಾನದಲ್ಲಿ ಕಣ್ಣೀರು ಸೂಸೋದಾದ್ರೆ ಅದಕ್ಕೆ ಬದಲಾಗಿ ಮೇಲಾದ ಆಶೀರ್ವಾದ, ಆ ದುಃಖವನ್ನ ನೀಗಿಸಿ ಸಂತೋಷವನ್ನ ದೇವರು ಒದಗಿಸಿಕೊಡ್ತಾರೆ. ಆ ಕಣ್ಣೀರನ್ನ ಒರೆಸಿ ಬಿಡುವಂತ ದೇವರಾಗಿದ್ದಾರೆ. ಯಾಕೆ ಗೊತ್ತಾ? ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಹಾಗರಳು ತನ್ನ ಮಗನಿಗಾಗಿ ಕಣ್ಣೀರಾಗ್ತಾ ಇದ್ದಾಳೆ ಪ್ರಿಯ. ತನ್ನ ಮಗನು ತನ್ನ ಕಣ್ಣ ಮುಂದೆಯೇ ಇನ್ನ ಮರಣಿಸ್ತಾನಲ್ವಾ, ನನ್ನ ಮಗನ ಒಂದು ಸಾವನ್ನ ನನ್ನ ಕಣ್ಣ ಮುಂದೆಯೇ ನೋಡ್ಬೇಕಾ ಅಪ್ಪ ಅಂತ ಪರಿಸ್ಥಿತಿ ಬೇಡ ಸ್ವಾಮಿದಾಗಿ ಮಗನನ್ನ ಒಂದು ಕಡೆ ಹಾಕಿ ದೂರವಾಗಿ ಹೋಗಿ ಗೋಳಾಡ್ತಿದ್ದಾಳೆ, ಕಣ್ಣೀರು ಹಾಕ್ತಾ ಇದ್ದಾಳೆ. ಮಗನು ಕೂಡ ಅಳ್ತಾ ಇದ್ದಾನೆ. ಎಲ್ಲೂ ಕೂಡ ತಮ್ಮ ದಾಹ ತೀರಿಸ್ಕೊಳ್ಳಿಕ್ಕೆ ನೀರಿಲ್ಲ, ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಹಾಕಿದ ದೇವರು ಕಣ್ಣೀರನ್ನ ನೋಡಿ ಆ ಒಂದು ಮರುಭೂಮಿಯಲ್ಲಿ ಪ್ರಿಯರೇ ಅದ್ಭುತವಾದಂಥ ಜೀವ ಛಲವನ್ನೇ ದೇವರು ಬರಮಾಡಿದ್ರು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಮ್ಮ ಕಣ್ಣೀರಿಗೆ ಅಷ್ಟು ಶಕ್ತಿ ಉಂಟು. ಮನುಷ್ಯರ ಮುಂದೆ ಹತ್ರ ಯಾವ ಪ್ರಯೋಜನವೂ ಇಲ್ಲ ಪ್ರಿಯರೇ. ಆದರೆ ನೀನು ದೇವರ ಸಂಧಾನಕ್ಕೆ ಬಂದು ನೀನು ಕಣ್ಣೀರು ಹಾಕುವಾಗ ಖಂಡಿತವಾಗಿಯೂ ನಿನ್ನ ಕಣ್ಣೀರಿಗೆ ಬದಲಾಗಿ ದೇವರು ಆನಂದವನ್ನು ಒದಗಿಸಿಕೊಡ್ತಾರೆ. ಆಮೇನ್. ಅಷ್ಟು ಮಾತ್ರವೇ ಅಲ್ಲ, ಅನ್ನಳನ್ನ ಹೋಗ್ತಾ ಇದ್ದೇವೆ, ಪ್ರತಿದಿನ ಹಿಂಸೆ, ಪ್ರತಿದಿನ ಆಕೆ ಕಣ್ಣೀರು ಸುರಿಸ್ತಾ ಇದ್ದಾಳೆ.
ಮನೆಯಲ್ಲಿ ಕಣ್ಣೀರು ಸೂಸಿದಕ್ಕೆ ಯಾವ ಪ್ರಯೋಜನ ಆಗಿಲ್ಲ ಆಕೆಗೆ. ಆದ್ರೆ ಒಂದು ದಿನ ಆತನ ಸನ್ನಿಧಾನಕ್ಕೆ ಬಂದು ಗೋಳಾಡಿ ಪ್ರಾರ್ಥಿಸ್ತಾ ಇದ್ದಾಳೆ, ಕಣ್ಣೀರು ಸೋಸ್ತಾ ಇದ್ದಾಳೆ. ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡುವಾಗ ಅಣ್ಣಳಿಗೆ ಇದ್ದಂತ ಒಂದು ಕೊರತೆ, ಆಕೆ ಗರ್ಭಫಲ ಇಲ್ಲ, ಮಕ್ಕಳಿರಲಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಆಕೆ ದೇವರ ಸನ್ನಿಧಾನಕ್ಕೆ ಬಂದು ಗೋಳಾಡಿ ಪ್ರಾರ್ಥಿಸುವಾಗ ಆಕೆ ಕಣ್ಣೀರನ್ನ ದೇವರು ನಾಟ್ಯವನ್ನಾಗಿ ಮಾರ್ಪಡಿಸಿ ಉನ್ನತವಾದಂತ ಪ್ರವಾದಿ ಅಂತ ಸಮುವೇಲನನ್ನೇ ದೇವರು ಒದಗಿಸಿಕೊಟ್ರು. ಆಮೇಲೆ ಆದ್ರೆ ನೀವ್ ಯಾವುದಕ್ಕಾಗಿ ದುಃಖ ಪಡ್ತಿದ್ರೋ ನನಗೆ ಗೊತ್ತಿಲ್ಲ, ಯಾವ ವಿಚಾರವಾಗಿ ಕಣ್ಣೀರ್ ಹಾಕ್ತಿದ್ರೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಮನುಷ್ಯರ ಮುಂದೆ ನಿಮಗೆ ನೀವೇ ಕಣ್ಣೀರ್ ಹಾಕೊಂಡಿದ್ದು ಸಾಕು, ದುಃಖ ಪಟ್ಟಿದ್ ಸಾಕು. ದೇವರ ಸನ್ನಿಧಾನಕ್ಕೆ ಬಂದು ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತ ನಿಮ್ಮ ಕಣ್ಣೀರಿಗೆ ಆನಂದವನ್ನು ಒದಗಿಸಿಕೊಡ್ತಾರೆ. ಮಾರವನ್ನು ಮಧುರವನ್ನಾಗಿ ಮಾರ್ಪಡಿಸುವಂತ ದೇವರು. ಆಮೇನ್, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಿಮ್ಮ ಎಲ್ಲಾ ಕಣ್ಣೀರು ನಾಟ್ಯವನ್ನಾಗಿ ಮಾರ್ಪಡಿಸ್ತಾ ಇದ್ದಾರೆ ದೇವರು. ನೀವು ನಂಬೋದಾದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸಿ ಅದನ್ನು ಅಂಗೀಕರಿಸಿ ಖಂಡಿತವಾಗಿಯೂ. ಆಮೇನ್. ನಿಮ್ಮ ಯಾವ ವಿಜ್ಞಾಪನೆ ಅದು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ಮಹೋನ್ನತನೇ ಸ್ತೋತ್ರ, ಜೀವವುಳ್ಳ ದೇವರೇ ಸ್ತೋತ್ರ. ಅಪ್ಪ, ನಮ್ಮ ಕಣ್ಣೀರನ್ನು ಒರೆಸುವ ಆತನೇ ಸ್ತೋತ್ರ, ತಾಯಿಯಂತೆ ಸಂತೈಸುವ ಆತನೇ ಸ್ತೋತ್ರ. ಅಪ್ಪ, ಈ ವಾಗ್ದಾನವನ್ನು ನೋಡ್ತಾ ಇರುವಂತವ್ರ ಜೀವನದಲ್ಲಿ ಎಷ್ಟೋ ಕಣ್ಣೀರು, ವೇದನೆ, ದುಃಖ ಇದೆ, ಯಾರಿಗೂ ಹೇಳಿಕೊಡಲಾಗದ ಸ್ಥಿತಿಯಲ್ಲಿರ್ಬೋದು ಕರ್ತನೆ. ಈ ವಾಗ್ದಾನವನ್ನು ನೋಡಿ ಸಂತಾನದಲ್ಲಿ ಮೊರೆ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬನ, ಚಿಕ್ಕವರು, ದೊಡ್ಡವರು, ಹಿರಿಯರು, ಅಪ್ಪ, ಯವನಸ್ಥರು, ಯಾರೇ ಆಗಿರ್ಬೋದು, ಒಬ್ಬೊಬ್ಬರನ್ನ ದರ್ಶಿಸಿ ಅವರ ಕಣ್ಣೀರನ್ನ ನಾಟ್ಯವನ್ನಾಗಿ ಮಾರ್ಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.